ಬೆಳವಣಿಗೆಗಳ ಬಗ್ಗೆ ಈಗ ಏನು ಸದನದಲ್ಲಿ ಚರ್ಚೆ ಆಯಿತು, ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಅಂತ ಅನ್ನುವಂಥದ್ದು, ಹನಿ ಟ್ರ್ಯಾಪು ಈ ಥರ ಸಣ್ಣ ಪುಟ್ಟ ವಿಚಾರಗಳೇ ಜಾಸ್ತಿ ಚರ್ಚೆ ಆಗ್ತಿದೆ, ಅಭಿವೃದ್ಧಿ ಚರ್ಚೆ ಆಗ್ತಿಲ್ಲ ಅಂತ ಸಾರ್ವಜನಿಕ ವಲಯದಲ್ಲಿ. ಅಭಿವೃದ್ಧಿ ಬಗ್ಗೆನೂ ಚರ್ಚೆ ಆಗ್ತದೆ, ಆದರೆ ಜನಗಳು ನೆಗೆಟಿವ್ ಯಾವುದಿದೆ ಅದನ್ನು ರಿಸೀವ್ ಮಾಡ್ಕೊತಾರೆ, ಪಾಸಿಟಿವ್ನ ರಿಸೀವ್ ಮಾಡ್ಕೊಳ್ಳಲ್ಲ, ಅಭಿವೃದ್ಧಿನ ಯಾರು ರಿಸೀವ್ ಮಾಡ್ಕೊಳ್ಳಲ್ಲ. ಈ ಥರ ಚರ್ಚೆ ಆದಾಗ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಕ್ಕಂಥ ಕೆಲಸ ಮಾಡ್ತಾರೆ, ಅದಕ್ಕೆ ಅವ್ರಿಗೆ ಹಂಗೆ ಎದ್ದು ಕಾಣಿಸ್ತದೆ. ಅದು ಅಭಿವೃದ್ಧಿ ಬಗ್ಗೆನೂ ಚರ್ಚೆ ಆಗುತ್ತೆ. ಕಡೆಯಲ್ಲಿ ಒಂದು ದಿವಸ ಚರ್ಚೆ ಆಗಿರ್ತಕ್ಕಂಥದ್ದು ಹನಿ ಟ್ರ್ಯಾಪ್ ವಿಚಾರ. ಮೊದಲೆಲ್ಲ ಅಭಿವೃದ್ಧಿ ಬಗ್ಗೆನೇ ಚರ್ಚೆ ಆಗಿರ್ತಕ್ಕಂಥದ್ದು. ಹನಿ ಟ್ರ್ಯಾಪು ಎಲ್ರಿಗೂ ಕಿವಿಗೆ ನೆಟ್ಗಂಗೆ ಮಾಡ್ತಲ್ಲ, ಅದು ಸ್ವಲ್ಪ ಜನಗಳಿಗೆ ಅದೇನೋ ನಡೀತದೆ ಅಂತ ಸ್ವಲ್ಪ ಕ್ಯೂರಿಯಾಸಿಟಿ. ಅದನ್ನು ರಾಜಣ್ಣವ್ರನ್ನ ಕೇಳ್ಬೇಕು ನೀವು, ನಾನು ಕೇಳಿದ್ರೆ ನನಗೆ ಗೊತ್ತಿಲ್ಲಪ್ಪ. ರಾಜಣ್ಣವ್ರನ್ನ ಕೇಳಬೇಕು, ರಾಜಣ್ಣವ್ರನ್ನ ಕೇಳಿದ್ರೆ ಗೊತ್ತಾಯ್ತು. ರಾಜಣ್ಣವ್ರು ಹೇಳಿದಾರಲ್ಲ 48 ಜನ ಆಯ್ತು ಏನೇನೋ ಹೇಳವ್ರೆ ಅವರು, ಅವ್ರನ್ನೇ ಕೇಳಿದ್ರೆ ಸಂಪೂರ್ಣ ಮಾಹಿತಿ ಅವ್ರು ನಿಮಗೆ ಕೊಡ್ತಾರೆ ರಾಜಣ್ಣವ್ರು. ಸರ್, ಈಗ ಬಿಡದಿ ಟೌನ್ಶಿಪ್ ವಿಚಾರವಾಗಿದೆ, JDS ಕೂಡ ರೈತರು ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳೋದ್ರ ಮೂಲಕ ನಾವು ಹೋರಾಟ ಮಾಡ್ತೀವಿ, ದೇವೇಗೌಡರನ್ನ BJP ರಾಜ್ಯಾಧ್ಯಕ್ಷನ ಬೀದಿಗಿಳಿಸ್ತೀವಿ ಅಂತ ಹೇಳಿದ್ದಾರೆ ಸರ್ ಮಾಜಿ ಶಾಸಕ. ಇದು JDSನ ಪಾಪದ ಕೂಸಿದು, ಅದನ್ನು ನಾವು ಒತ್ಕೊಂಡಿದ್ದೀವಿ ಅಷ್ಟೇ. ಈಗ ಅವ್ರ ಕಾಲದಲ್ಲೇ ಅಕ್ವೈರ್ ಮಾಡಿರ್ತಕ್ಕಂಥದ್ದು, ಅವ್ರಿಗೆ ಅಧಿಕಾರ ಇತ್ತು. ಕುಮಾರಸ್ವಾಮಿ ಅವ್ರು ಮಾಡಿರ್ತಕ್ಕಂಥದ್ದು, ಇದು ನಾವು ಮಾಡಿರ್ತಕ್ಕಂಥದ್ದಲ್ಲ. ಕುಮಾರಸ್ವಾಮಿ ಅವರಿಗೆ ಅಧಿಕಾರ 2ನೇ ಸರಿ ಬಂದಿತ್ತು. 2ನೇ ಸರಿ ಬಂದಾಗ ಆ ಭಾಗದ ಜನ ಹೋದಾಗ ಅದನ್ನು ಅವತ್ತೇ ಅವರು ಡ್ರಾಪ್ ಮಾಡ್ಬೋದಾಗಿತ್ತು. ಇಲ್ಲ, ನಾನು ವಿಶೇಷವಾಗಿದ್ದರೆ ಅಭಿವೃದ್ಧಿ ಮಾಡ್ತೀನಿ ಅಂತ ಅವತ್ತು ಕೂಡ ಹೇಳಿಕೆ ಕೊಟ್ಟಿದ್ದರು. ಅದಾದ ನಂತರ ನಮ್ಮ ಮಾಜಿ ಶಾಸಕರು ಕೂಡ ಅಶ್ವಥ್ ನಾರಾಯಣ ಅವ್ರ ಹತ್ರ ಚೆನ್ನಾಗಿದ್ದರು. 1,000 ಎಕರೆ ಅಕ್ವೈರ್ ಮಾಡಿದ್ರಲ್ಲ KEDBಗೆ, ಅವತ್ತೇ ಈ ಹೋರಾಟ ಮಾಡಿದರೆ ಬಹುಶಃ ಅವತ್ತು ಬೇರೆ ಒಂದು ತಿರುವು ಸಿಕ್ತಿತ್ತೇನೋ. ಅವತ್ತು ನಾವು ಬಂದು ಬೇಡ ಅಂತ ಹೇಳ್ದೋ, ಇಲ್ಲ ಇದು ಮಾಡೇ ತೀರ್ತೀವಿ ಅಂತ ಅವರು ಹೇಳಿದ್ರು. ಈಗ ವಿರೋಧವಾಗಿದ್ದಾರೆ, ವಿರೋಧ ಪಕ್ಷದಲ್ಲಿದ್ದಾರೆ, ವಿರೋಧ ಮಾಡಬೇಕು, ಮಾಡ್ತಾಯಿದ್ದಾರೆ. ಅವ್ರ ಕಾಲದಲ್ಲಿ ಸಾಕಷ್ಟು ಅವಕಾಶ ಇತ್ತಲ್ಲ ಅದನ್ನು ಡ್ರಾಪ್ ಮಾಡಿಸ್ಲಿಕ್ಕೆ, ಅವಾಗ ಮಾಡಿಸ್ಬೋದಾಗಿತ್ತಲ್ಲ. ಇಚ್ಛಾಶಕ್ತಿ, ರೈತರ ಬಗ್ಗೆ ಅನುಕಂಪ ಇದ್ದಿದ್ರೆ, ರೈತರ ಬಗ್ಗೆ ಪ್ರೀತಿ ಇದ್ದಿದ್ರೆ ಅವತ್ತು ಮಾಡಿಸ್ಬೋದಾಗಿತ್ತಲ್ಲ. ಅವತ್ತು ನಾನು ಬಂದು ಪ್ರೆಸ್ ಮೀಟ್ ಮಾಡಿದಾಗ ನನ್ನ ಜೊತೆ ಕೈ ಜೋಡಿಸಿದ್ರೆ ಅವತ್ತೇ ಇದಕ್ಕೊಂದು ಮೋಕ್ಷ ಕಾಣಿಸ್ತಿದ್ದೋ. ಅವತ್ತು ಅವ್ರು ಕೈ ಜೋಡಿಸ್ಲಿಲ್ಲ. ಇವತ್ತು ಪಾಪ ಅವರು ವಿರೋಧ ಪಕ್ಷವಾಗಿದ್ದಾರೆ, ವಿರೋಧವಾಗಿ ಹೋರಾಟ ಮಾಡಬೇಕು, ಮಾಡ್ತಾಯಿದ್ದಾರೆ. ಅವರಿಗೆ ನಾನು ಶುಭ ಕೋರ್ತೀನಿ. ಕಮಿಷನ್ ತೆಗೆದುಕೊಳ್ಳಲಿಕ್ಕೆ ಈ ತರ ಮಾಡ್ತಿದ್ದಾರೆ. ಯಾರು? ನೀವೇ ಹೇಳ್ರಪ್ಪ. ನಾನು ರಿಯಲ್ ಎಸ್ಟೇಟ್ ಅವರ ನಮ್ಮ ಸ್ನೇಹಿತ ಹೇಳಿ ಹರೀಶ, ಯಾರು ಜೋರಾಗಿ ರಿಯಲ್ ಎಸ್ಟೇಟ್ ಮಾಡೋದು? ನಾನು ಅವರ ರಿಯಲ್ ಎಸ್ಟೇಟ್ ABCD ಗೊತ್ತಿಲ್ಲದೆ ಅವ್ರನ್ನೆಲ್ಲ ನೀವು ರಿಯಲ್ ಎಸ್ಟೇಟ್ ಕೇಳಿದ್ರೆ ನಾನು ಮಾಡಲಿ? ರಿಯಲ್ ಎಸ್ಟೇಟ್ ಮಾಡೋರನ್ನ ನೀವು ಕೇಳಬೇಕು. ನಮ್ಗೆ ಅದು ABCDನೇ ಗೊತ್ತಿಲ್ಲ ನಮ್ಗೆ ರಿಯಲ್ ಎಸ್ಟೇಟು. ನಾವು ಅಲ್ಲೋ ಇಲ್ಲ ಏನೋ ಸಣ್ಣ ಪುಟ್ಟ ಏನೋ ಮಾಡ್ತಾಯಿದ್ದೀವಿ ಅಷ್ಟೇ. ದೊಡ್ಡ ರಿಯಲ್ ಎಸ್ಟೇಟ್ ಮಾಡೋರು ಯಾರು ಅಂತೇಳಿ ನೀವು ಬಿಡದಿ ಜನ ಕೇಳಿದ್ರೆ ಹೇಳ್ತಾರಪ್ಪ. ಅವ್ರನ್ನ ಕೇಳಬೇಕು. ರಿಯಲ್ ಎಸ್ಟೇಟು, ಕಮಿಷನ್ನು ಇದೆಲ್ಲ ಯಾರು ಮಾಡ್ತಾರಲ್ಲ ಅವ್ರಿಗೆ ಗೊತ್ತಿರ್ತದೆ. ನಮ್ಗೆ ಅದ್ರ ಬಗ್ಗೆ ಮಾಹಿತಿ. ಅಂದರೆ ಸರ್ಕಾರನೇ ನೇರವಾಗಿ ರಿಯಲ್ ಎಸ್ಟೇಟ್ ಮಾಡ್ತಿದೆ ಅಂತೇಳಿ ಸರ್ ಈ ಯೋಜನೆ ಮುಖಾಂತರ ಅವ್ರು ಅವಾಗ ಮಾಡಿದ್ದೇನಂಗಾರೆ, ಅವ್ರ ನಾಯಕರು ಕುಮಾರಸ್ವಾಮಿ ಅವ್ರು ಮಾಡಿದ್ದೇನಂಗಾರೆ ರಿಯಲ್ ಎಸ್ಟೇಟ್. ಅವ್ರು ಅವತ್ತು ರಿಯಲ್ ಎಸ್ಟೇಟ್ ಮಾಡಿದರೆ ನಾವು ಇವತ್ತು ರಿಯಲ್ ಎಸ್ಟೇಟ್ ಮಾಡ್ತೀವಿ. ಅವ್ರು ಆ ಮನೋಭಾವನೆ ಇಟ್ಕೊಂಡು, ರಿಯಲ್ ಎಸ್ಟೇಟ್ ಮನೋಭಾವನೆ ಇಟ್ಕೊಂಡು ಅವ್ರು ಅದನ್ನು ಅಕ್ವೈರ್ ಮಾಡಿಸಿದ್ರೆ ನಾವು ಅದನ್ನು ಮಾಡ್ತೀವಿ. ಇಲ್ಲ ಅವರು ಜನಕ್ಕೆ ಅನುಕೂಲ ಆಗಲಿ. ಇಲ್ಲಿ ಪ್ರಮುಖವಾದಂಥ ಉದ್ದೇಶ ಏನು ಅಂತಂದರೆ, ಅವತ್ತು ಮಾಡಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಒತ್ತಡ ಜಾಸ್ತಿ ಆಗ್ತಾಯಿದೆ. ಬೆಂಗಳೂರು ಸುತ್ತಮುತ್ತ 5 ಟೌನ್ಶಿಪ್ಗಳನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅವತ್ತು ಮಾಡಿರ್ತಕ್ಕಂಥದ್ದು. ಈ ಒತ್ತಡ ಕಡಿಮೆ ಆಗಬೇಕಲ್ಲಪ್ಪ. ಎಲ್ಲ ಬೆಂಗಳೂರಿಗೆ ಹೋದರೆ ಎಲ್ಲ ಆಗ್ತದೆ ಕೆಲಸ ಕಾರ್ಯಗಳು. ಅದರಿಂದ ಇವಾಗ ಮೆಟ್ರೋ ವಿಸ್ತರಣೆ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಹಾಕ್ಕೊಂಡು ಒತ್ತಡವನ್ನು ತಗ್ಗಿಸ್ಲಿಕ್ಕೆ ಬೆಂಗಳೂರು ಒತ್ತಡವನ್ನು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಅವರವರ ಮನಸ್ಥಿತಿನ ಇಟ್ಕೊಂಡು ಮಾತಾಡ್ತಾರೆ. ಅದಕ್ಕೆ ನಾನು ಉತ್ತರ ಈ ವಿಚಾರನ ರೈತರಿಗೆ ಮನವರಿಕೆ ಮಾಡ್ಕೊಳ್ಳೋಕೆ ಎಲ್ಲರೂ ವಿಫಲವಾಗಿದೆಯಾ ಅಂತ ಅವ್ರಿಗೆ ಮನವರಿಕೆ. ರೈತರೇನು ದಡ್ರಲ್ಲ, ರೈತರೆಲ್ಲ ಬುದ್ಧಿವಂತರಿದ್ದಾರೆ. ಎಲ್ರಿಗೂ ಮನವರಿಕೆ ಆಗಿದೆ. ಯಾರೋ ಕೆಲವಷ್ಟು ಮಂದಿ ವಿರೋಧ ಮಾಡ್ತಾ ಇದ್ದಾರೆ. ಬಟ್ ಎಲ್ಲರೂ ಕೂಡ ನಮಗೆ ಸೂಕ್ತ ಬೆಲೆ ಕೊಡಿಸಿ ನಾವು ಕೊಡಲಿಕ್ಕೆ ತಯಾರಿದ್ದೇವೆ, ನಮಗೆ ಹೆಚ್ಚಿಗೆ ಜಾಗ ಕೊಡಿಸಿ, ಶೇರಿಂಗ್ ಪರ್ಸೆಂಟೇಜ್ ಜಾಸ್ತಿ ಕೊಡಿ, ನಾವು ತೊಗೊಳಕ್ಕೆ ರೆಡಿ ಇದ್ದೀವಿ ಅಂತಕ್ಕಂಥದ್ದು ಬಹುತೇಕ ಜನಗಳ ಅಭಿಪ್ರಾಯ. ಒಂದು 25-30% ವಿರೋಧ ಅಂತಕ್ಕಂಥದ್ದು ಇರ್ತದೆ. ಅವ್ರನ್ನೂ ಕೂಡ ಮನವೊಲಿಸ್ತಕ್ಕಂಥ, ಕರೆಸಿ ಮನವೊಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ.